ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನ ಎನ್ನುವುದು ಅಧಿಕವಾದರೆ ಹಣೆಬರಹವು ಕೂಡ ಶಿರವಾಗಿ ಬಾಗುತ್ತದೆ. ಹಾಗಾಗಿ ನಾವು ಯಾವುದೇ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ನಮ್ಮ ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಬೇಕು. ಆಗ ಮಾತ್ರ ನಾವು ಅಂದುಕೊಂಡಂತಹ ಕೆಲಸದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು. ಎಲ್ಲ ಜನರು ಇಲ್ಲಿ ನಾಟಕೀಯ ರೀತಿಯಲ್ಲಿ ಬದುಕನ್ನು ನಡೆಸುತ್ತಿದ್ದಾರೆ. ಅವರು ನಿನ್ನ ಮುಂದೆ ಒಂದು ರೀತಿಯಲ್ಲಿ ವರ್ತನೆಯನ್ನು ತೋರಿದರೆ ನಿನ್ನ ಹಿಂದೆಯೇ ಅವರು ಬೇರೆಯದ್ದೇ ರೀತಿಯಲ್ಲಿ ಕುತಂತ್ರವನ್ನು ಮಾಡುತ್ತಿರುತ್ತಾರೆ. ಯಾರನ್ನು ಸುಲಭವಾಗಿ ಈಗಿನ ಕಾಲಮಾನದಲ್ಲಿ ನಂಬಲು ಹೋಗಬಾರದು. ಏಕೆಂದರೆ ಮೋಸ ಮಾಡುವವರಿಗೆ ನಿನ್ನಂತಹ ಮುಗ್ಧರು ಬೇಗ ಬಲಿಯಾಗುತ್ತಿದ್ದಾರೆ. ನಮ್ಮ ಕನಸು ಎಷ್ಟು ದೊಡ್ಡದಾಗಿ ಇರುತ್ತದೆಯೋ ಅದಕ್ಕಿಂತ ಪ್ರಯತ್ನ ಎನ್ನುವುದು ಕೂಡ ಬಹುಪಾಲು ದೊಡ್ಡದಾಗಿ ಇರಬೇಕು. ನಮ್ಮ ಕನಸಿನ ಹಾಗೆಯೇ ನಮ್ಮ ಪ್ರಯತ್ನವೂ ಕೂಡ ಯಾವಾಗ ಹೆಚ್ಚಾಗಿ ಇರುತ್ತದೆಯೋ ನಾವು ಕಂಡಂತಹ ಕನಸನ್ನು ನನಸು ಮಾಡಿಕೊಳ್ಳಲು ಸಹಕಾರಿಯಾಗುವುದು. ನಿಮ್ಮ ಜೀವನ ಯಾರು ನಿಮ್ಮ ಬಗ್ಗೆ ಏನು ಅಂದರೆ ನೋಯದು. ಅವರ ಬಾಯಿ ಏನೇ ಆದರೂ ಅಂಜಬಾರದು. ನೀವು ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ಮುಂದಾಗಿ, ನಂತರ ಅವರೇ ನಿಮ್ಮನ್ನು ಹೊಗಳುತ್ತಾ ಇರುತ್ತಾರೆ. ಇದೇ ನಿಜವಾದ ಜೀವನ. ಇತರರಿಂದ ಲಾಭ ಪಡೆಯುವ ಉದ್ದೇಶದಿಂದ ಎಂದು ಸಹಾಯವನ್ನ ಮಾಡದಿರಿ. ಯಾವತ್ತಿಗೂ ನಿಸ್ವಾರ್ಥ ಮನೋಭಾವದಿಂದ ನೆರವು ನೀಡಿದರೆ ನಾವು ಮಾಡಿರುವ ಕೆಲಸಕ್ಕೆ ಅರ್ಥವಿರುವುದು. ಕರ್ಮ ಎನ್ನುವುದು ಹೇಳುತ್ತದೆ, ಕಾರಣವಿಲ್ಲದೆ ಯಾವ ವ್ಯಕ್ತಿಯನ್ನು ಕೂಡ ಸುಖ ಸುಮ್ಮನೆ ಕೆಣಕಬೇಡ. ಅದರಂತೆ ಹಾಗೆಯೇ ಕಾರಣ ಇಲ್ಲದೆ ನೀನು ಕೆಣಕಿದವರಿಗೆ ಎಂದಿಗೂ ಕರುಣೆ ತೋರಬೇಡ ಎಂದು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. ಸತ್ಯವಂತರ್ಯಾರು, ಸತ್ಯವಂತರಲ್ಲದವರ್ಯಾರು ಎನ್ನುವ ಸತ್ಯವನ್ನು ನಾವು ಅರಿತು ಜೀವನವನ್ನು ಕಳೆಯಬೇಕು. ನಾವು ಸುಮ್ಮನೆ ಇದ್ದೇವೆ ಎಂದು ಮಾತ್ರಕ್ಕೆ ಎಲ್ಲವನ್ನ ಸಹಿಸುತ್ತಿದ್ದೇವೆ ಎಂದರ್ಥವಲ್ಲ. ನಮ್ಮ ಸಹನೆ ಮೀರಿದಾಗ ಉತ್ತರ ಕೊಡಲೇಬೇಕಾಗುತ್ತದೆ. ನಾವು ಸುಮ್ಮನಿದ್ದೇವೆ ಎಂದ ಮಾತ್ರಕ್ಕೆ ಅದು ಅವರಿಗೆ ಕೊಡುವಂತಹ ಗೌರವ ಮತ್ತು ಬೆಲೆ. ಆದರೆ ಯಾವುದೇ ಆಗಲಿ ಮಿತಿ ಮೀರಿದಾಗ ನಮ್ಮ ಭಾಷೆಯಲ್ಲಿ ಕೂಡ ಉತ್ತರವನ್ನು ಕೊಡಬೇಕಾಗುತ್ತದೆ. ಎಚ್ಚರವಾಗಿ ಇರಿ. ಶೂನ್ಯಕ್ಕೆ ಬೆಲೆ ಬರುವುದು ಅದರ ಹಿಂದಿರುವಂತಹ ಅಂಕಿಯಿಂದ. ಮನುಷ್ಯನಿಗೆ ಬೆಲೆ ಬರುವುದು ಅವನ ಹಿಂದಿರುವಂತಹ ಭಗವಂತನ ಸಹಯೋಗದಿಂದ. ಮಾತುಗಳನ್ನು ಯಾರೂ ಮುಟ್ಟಲು ಸಾಧ್ಯವೇ ಆಗುವುದಿಲ್ಲ. ಆದರೆ ಮಾತುಗಳಿಗೆ ಎಲ್ಲವನ್ನೂ ಕೂಡ ತಟ್ಟುವಂತಹ ಮುಟ್ಟುವಂತಹ ತಾಕತ್ತು ಎನ್ನುವುದು ಇದ್ದೇ ಇರುತ್ತದೆ. ನಾವಾಡಿದ ಮಾತುಗಳಿಗೆ ನಾವೇ ಒಡೆಯರು. ಆದರೆ ನಾವು ಆಡಿಬಿಟ್ಟಂತಹ ಮಾತುಗಳಿಗೆ ಮಾತ್ರ ನಾವೇ ಗುಲಾಮರು. ಆದ್ದರಿಂದ ಮಾತು ಬೆಳ್ಳಿ, ಮೌನ ಬಂಗಾರವಾಗಿರುವುದು. ದೇವರು ಆಡುವ ಆಟದ ಮುಂದೆ ನೀನೇನೂ ಅಲ್ಲ. ನಿನ್ನ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ನಡೆದರೆ ನಿನ್ನಿಂದ ಎಲ್ಲವೂ ಕೂಡ ಸಾಧ್ಯವಾಗುವುದು. ಇದನ್ನು ಎಂದಿಗೂ ಜೀವನದಲ್ಲಿ ಮರೆಯಬೇಡ. ನಾನು ಎಂದು ಹೇಳಿದವರು ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ನೋಡಬಹುದು. ಇಲ್ಲಿ ನಾನು ಎನ್ನುವ ಬದಲು ನಾವು ಎನ್ನುವ ಮಾತು ಬಂದರೆ ಜೀವನ ಎನ್ನುವುದು ಬಹಳ ಸೊಗಸಾಗಿ ಮೂಡುವುದು. ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎನ್ನುವುದು ನಮ್ಮ ಕೈಯಲ್ಲಿಯೇ ಇರುತ್ತದೆ. ನಾವು ಹೇಗೆ ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ಪ್ರಸ್ತುತ ಕ್ಷಣವನ್ನು ಬಳಸಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ಮುಂದೆ ಬರುವಂತಹ ನಮ್ಮ ಭವಿಷ್ಯವು ನಿರ್ಧಾರವಾಗಿರುತ್ತದೆ. ಹಾಗಾಗಿ ಈ ದಿನ ಈ ಕ್ಷಣವನ್ನು ನಾವು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡಾಗ ಮುಂದಿನ ಭವಿಷ್ಯವು ಕೂಡ ಉಜ್ವಲವಾಗಿ ಇರಲು ಸಾಧ್ಯವಾಗುತ್ತದೆ. ನಾವು ಎಂತಹದ್ದೇ ಹಂತವನ್ನು ಏರಿದರೂ ಕೂಡ ನಾವು ಮೊದಲ ಇರುವಂತಹ ಸ್ಥಾನವನ್ನು, ಮೊದಲು ಇದ್ದಂತಹ ದಿನಮಾನಗಳನ್ನು ಎಂದಿಗೂ ಕೂಡ ಮರೆಯಲು ಹೋಗಬಾರದು. ಹಾಗೆಯೇ ಮೊದಲು ನಾವು ಕಷ್ಟದಲ್ಲಿ ಇದ್ದಾಗ ಯಾವ ವ್ಯಕ್ತಿಯು ನಮಗೆ ಸಹಾಯವನ್ನು, ಸಹಕಾರವನ್ನು, ಉಪಕಾರವನ್ನು ಮಾಡಿರುತ್ತಾರೆಯೋ ಅಂತಹ ವ್ಯಕ್ತಿಗಳ ನೆನಪುಗಳನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು. ಮನುಷ್ಯನಿಗೆ ತಾವು ಉನ್ನತವಾಗಿರುವಂತಹ ಸ್ಥಾನಕ್ಕೆ ಏರಿದಾಗ
ಕೊಂಚ ಜಂಬ ಎನ್ನುವುದು ಬರುವುದು ಸಹಜ. ಆದರೆ ಆ ಜಂಬವನ್ನು ನೀವು ಹೇಗೆ ಬಳಸಿಕೊಳ್ಳುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿದ್ದು. ಒಳ್ಳೆಯ ರೀತಿಯಲ್ಲಿ ಯಾರಿಗೂ ಕೂಡ ಕೆಡಕಾಗದ ರೀತಿಯಲ್ಲಿ ನೀವು ಆ ಒಂದು ಜಂಬವನ್ನು ಬಳಸಿಕೊಂಡಾಗ ನಿಮಗೂ ಕೂಡ ಒಳ್ಳೆಯದು, ನಿಮ್ಮನ್ನು ನಂಬಿದವರಿಗೂ ಒಳ್ಳೆಯದು, ನೀವು ಕಷ್ಟ ಕಾಲದಲ್ಲಿ ನಿಮಗೆ ಸಹಾಯವನ್ನು ಮಾಡಿದವರಿಗೂ ಕೂಡ ಒಳ್ಳೆಯದು. ಜೀವನದಲ್ಲಿ ಅಹಂಕಾರ ಮತ್ತು ಜಂಬವನ್ನು ಎಂದಿಗೂ ಕೂಡ ಎಂತಹದ್ದೇ ಸ್ಥಾನಕ್ಕೆ ಏರಿದರೂ ತಂದುಕೊಳ್ಳಬೇಡಿ. ಏಕೆಂದರೆ ಇವು ನೀವು ಎಂತಹದ್ದೇ ರೀತಿಯಲ್ಲಿ ಬೆಳೆದಿದ್ದರೂ ಕೂಡ ನಿಮ್ಮನ್ನು ಕುಗ್ಗಿಸಬಲ್ಲವು. ಇವುಗಳನ್ನು ತೊರೆದು ಜೀವನವನ್ನು ನಡೆಸುವುದನ್ನು ಕಲಿತುಕೊಳ್ಳಿ. ಎಲ್ಲವೂ ಕೂಡ ಸುಸಂಗತವಾಗಿ ಸಾಗುತ್ತದೆ. ಈ ಜೀವನದಲ್ಲಿ ಯಾವ ವ್ಯಕ್ತಿಯೂ ಕೂಡ ಯಾವ ವ್ಯಕ್ತಿಗೂ ನಾಶ ಮಾಡಲು ಸಾಧ್ಯವಾಗುವುದಿಲ್ಲ. ಕಾರಣ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ, ಆ ಸಂದರ್ಭಗಳಲ್ಲಿ ಅವರು ಮಾಡಿರುವಂತಹ ಕಾರ್ಯವೇ ಅವರು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುವುದಕ್ಕೋ ಅಥವಾ ಕೆಡುಕು ರೀತಿಯಲ್ಲಿ ಜೀವನವನ್ನು ಕಳೆಯುವುದಕ್ಕೆ ಕಾರಣವಾಗಿರುತ್ತದೆ. ಹಾಗಾಗಿ ಜೀವನದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ನಾವು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು 2 ಕಡೆಯಲ್ಲಿ ಯೋಚನೆಗಳನ್ನು ಮಾಡಬೇಕಂತೆ. ಒಂದು, ಇದರಿಂದ ಯಾರಿಗಾದರೂ ತೊಂದರೆಗಳು ಅಪಶಕನಗಳು ಆಗುತ್ತವೆಯಾ ಎಂದು. ಎರಡನೆಯದು, ನಾವು ನಿರ್ಧಾರ ಮಾಡುವುದರಿಂದ ಎಷ್ಟು ಜನರಿಗೆ ಒಳ್ಳೆಯದಾಗುತ್ತದೆ ಎನ್ನುವುದಾಗಿ. ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಾಗ ಮಾತ್ರ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು. ಹಾಗೂ ನೀವು ಕೂಡ ದೇವರ ಕೃಪೆಗೆ ಪಾತ್ರರಾಗುತ್ತೀರಾ. ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿರುವಂತಹ ಒಂದಿಷ್ಟು ಸಲಹೆಗಳನ್ನು ಈಗ ನೋಡೋಣ. ನೀವು ಕೋಪದಲ್ಲಿ ಇದ್ದಾಗ ನಿಮ್ಮ ನಿರ್ಧಾರಗಳನ್ನು ಎಂದೆಂದಿಗೂ ನಿಯಂತ್ರಿಸಿ. ಏಕೆಂದರೆ ಇದು ನೀವು ಕೋಪದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಾಗ ಆ ನಿರ್ಧಾರಗಳಿಂದ ನಿಮ್ಮ ಜೀವನಕ್ಕೆ ತುತ್ತಾಗುವಂತಹ ಸಂಭವ ಹೆಚ್ಚಾಗಿ ಇರುತ್ತದೆ. ಎರಡನೆಯದು, ನೀವು ಒಬ್ಬಂಟಿಯಾಗಿ ಇರುವಾಗ ನಿಮ್ಮ ಕೆಟ್ಟ ಆಲೋಚನೆಗಳನ್ನು ನಿಯಂತ್ರಿಸಿ. ಆಗ ನಿಮ್ಮ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತದೆ. ನೀವು ಸ್ನೇಹಿತರ ಜೊತೆಯಲ್ಲಿ ಇದ್ದಾಗ ನಿಮ್ಮ ನಾಲಿಗೆಯನ್ನು ನಿಯಂತ್ರಿಸಿ. ಏಕೆಂದರೆ ಸ್ನೇಹಿತರು ಹೇಗೆ ಇರುತ್ತಾರೆ ಎಂದು ಹೇಳಲು ಸಾಧ್ಯವೇ ಆಗುವುದಿಲ್ಲ. ಇವತ್ತು ನಿನ್ನ ಮುಂದೆ ನಗು ನಗುತ್ತಾ ಮಾತನಾಡುತ್ತಿರುವವರು ನಾಳೆ ನೀನು ಇಲ್ಲದ ಸಮಯದಲ್ಲಿ ಬೇರೆಯವರ ಬಳಿ ನಿನ್ನ ಖಿನ್ನತೆ ಮತ್ತು ನಿನ್ನ ಸೂಕ್ಷ್ಮ ವಿಚಾರಗಳನ್ನು ಅವರ ಮುಂದೆ ಹೇಳಬಹುದು. ಹಾಗಾಗಿ ಬೇಕಾಬಿಟ್ಟಿಯಾಗಿ ನಿನ್ನ ನಾಲಿಗೆಯನ್ನು ಅವರ ಮುಂದೆ ಹರಿಬಿಡಬೇಡ. ನೀವು ಗುಂಪಿನಲ್ಲಿ ಇದ್ದಾಗ ನಿಮ್ಮ ನಡವಳಿಕೆಯನ್ನು ನೀವು ನಿಯಂತ್ರಿಸಬೇಕು. ನಿಮಗೆ ಬೆಲೆ ಇದ್ದಾಗ ನಿಮಗಾಗುವ ಹೆಮ್ಮೆಯನ್ನು ನೀವು ನಿಯಂತ್ರಿಸಬೇಕು. ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಕೆಟ್ಟದ್ದಾಗಿ ಹೇಳುತ್ತಿದ್ದಾಗ ನಿಮ್ಮ ಭಾವನೆಯನ್ನು ನಿಯಂತ್ರಿಸಿ. ನಿಮ್ಮ ಜೀವನದಲ್ಲಿ ನೀವು ತುಂಬ ಇಷ್ಟಪಡುವವರನ್ನು ಮೊದಲು ಮರೆಯದಿರಿ. ಒಂಟಿತನದಿಂದ ಮುಕ್ತರಾಗುತ್ತಿದ್ದೀರಿ. ಜನರನ್ನು ಅವರು ಪೂರ್ತಿ ಹೆಸರಿನಿಂದ ಕರೆಯಿರಿ. ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಮಾತನಾಡಬೇಡಿ, ಆದರೆ ಇನ್ನೊಬ್ಬ ವ್ಯಕ್ತಿಯ ಪರಿಸ್ಥಿತಿಗೆ ಅನುಗುಣವಾಗಿ ಮಾತನಾಡಿ. ಜೀವನದಲ್ಲಿ ಅತಿಯಾಗಿ ಯೋಚಿಸುತ್ತಾ ಯಾವಾಗಲೂ ಕೂಡ ಕೂರಬಾರದು. ಏಕೆಂದರೆ ಈ ಜೀವನದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕು. ಇಂದು ನಿನಗೆ ಕೆಟ್ಟ ಪರಿಸ್ಥಿತಿಗಳು, ಕೆಟ್ಟ ಸಮಯ ಬಂದರೆ ನಾಳೆ ಒಳ್ಳೆಯ ಸಮಯ, ಒಳ್ಳೆಯ ಪರಿಸ್ಥಿತಿಗಳು ಬರಬಹುದು ಎನ್ನುವಂತಹ ಆಶಾಭಾವನೆಯನ್ನು ಹೊಂದಿ ಜೀವನವನ್ನು ನಡೆಸಬೇಕು. ಕತ್ತಲಾದ ಮೇಲೆಯೇ ಬೆಳಕಾಗುವುದು, ಬೆಳಕು ಆದ ಮೇಲೆಯೇ ಕತ್ತಲಾಗುವುದು. ಹಾಗೆಯೇ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಸಮಸ್ಯೆಗಳು ಬರುವುದು ಸಹಜ. ಆ ಸಮಸ್ಯೆಗಳ ನಂತರದಲ್ಲಿ ಒಳ್ಳೆಯ ದಿನಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಬಂದೇ ಬರುತ್ತದೆ. ನಾಳೆ ಹೇಗೆ ಒಳ್ಳೆಯ ದಿನಗಳು ಬರುತ್ತವೆ ಎನ್ನುವುದಾಗಿ ನಾವು ಕಾಯುತ್ತಾ ಇರುತ್ತೇವೆಯೋ ಹಾಗೆಯೇ ನಮಗೂ ಕೂಡ ಒಳ್ಳೆಯ ಸಮಯ ಬಂದೇ ಬರುತ್ತವೆ ಎನ್ನುವ ಆಶಾಭಾವನೆಯಲ್ಲಿ ಜೀವನವನ್ನು ನಡೆಸಬೇಕು. ಆಗ ಎಲ್ಲವೂ ಕೂಡ ಸುಸಂಗತವಾಗಿ ಒಳ್ಳೆಯ ರೀತಿಯಲ್ಲಿ ಸಾಗುತ್ತದೆ. ನಿನ್ನನ್ನು ಕೀಳಾಗಿ ಕಂಡು ನಿಮ್ಮ ಮನಸ್ಸನ್ನು ನೋಯಿಸಿದವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಎಂದರೆ
ಕೊಂಚ ಅಂತಹ ವ್ಯಕ್ತಿಗಳಿಂದ ದೂರವೇ ಸರಿದು ಬಿಡಿ. ಏಕೆಂದರೆ ಅವರು ನಿಮ್ಮ ಬಗ್ಗೆ ನೀವು ಇಲ್ಲದಾಗ ನಿಮ್ಮ ವ್ಯಕ್ತಿತ್ವ ಏನು ಎನ್ನುವುದು ಅವರಿಗೆ ಅರ್ಥವಾಗುವುದು. ಇದ್ದಾಗ ಯಾವ ವ್ಯಕ್ತಿಯೂ ಕೂಡ ಅದರ ಒಂದು ಮಹತ್ವ ಏನು ಎನ್ನುವುದು ಅರಿವಾಗುವುದಿಲ್ಲ. ವಸ್ತುವೇ ಆಗಲಿ ವ್ಯಕ್ತಿಯೇ ಆಗಲಿ ಆ ಒಂದು ಘಳಿಗೆಯನ್ನು ಕಳೆದುಕೊಂಡಾಗ ಮಾತ್ರ ಅವರ ಮಹತ್ವ ಏನು ಎನ್ನುವುದು ಅವರ ಜೀವನದಲ್ಲಿ ಅರಿವಾಗುವುದು. ಹಾಗಾಗಿ ಅಂತಹ ಮನಸ್ತಾಪಗಳು ಜೀವನದಲ್ಲಿ ಎದುರಾದಾಗ ಕೊಂಚ ದೂರವೇ ಸರಿದು ಬಿಡಿ, ಇಲ್ಲ ಕೊಂಚವೇ ಮೌನವಾಗಿ ಇದ್ದು ಬಿಡಿ. ಯಾರಾದರೂ ನಿಮ್ಮನ್ನು ಬೇಡ ಅಂತ ನಿರ್ಲಕ್ಷಿಸುತ್ತಾ ನೋವು ಕೊಡುತ್ತಿದ್ದರೆ ಅವರಿಗೆ ನಿಮ್ಮ ಬೆಲೆಯನ್ನು ತಿಳಿಸಲು ನೀವು ಎಂದೆಂದಿಗೂ ಅವರೊಂದಿಗೆ ಇರಲು ಹೋಗಲೇಬೇಡಿ. ಎಲ್ಲಿ ನಿಮಗೆ ಗೌರವ ಎನ್ನುವುದು ಸಿಗುವುದೋ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಾತನಾಡಿ. ಎಲ್ಲಿ ನಿಮಗೆ ಗೌರವ ಎನ್ನುವುದು ಸಿಗುವುದಿಲ್ಲವೋ ಅಂತಹ ಸ್ಥಳದಲ್ಲಿ ನೀವು ನಿಮ್ಮ ಕಾಲನ್ನು ಕೂಡ ಇಡಲು ಹೋಗಬೇಡಿ. ಪ್ರಪಂಚದಲ್ಲಿ ನೀನು ಕೇವಲ ಒಬ್ಬ ವ್ಯಕ್ತಿ ಮಾತ್ರ, ಆದರೆ ನಿನ್ನನ್ನು ನಂಬಿಕೊಂಡು ಇದ್ದವರಿಗೆ ನೀನೇ ಒಂದು ಪ್ರಪಂಚ ಎನ್ನುವುದನ್ನು ಮರೆಯಬೇಡ. ಹಾಗೆಯೇ ನಂಬಿಕೆ ದ್ರೋಹವನ್ನು ಯಾರಿಗೂ ಕೂಡ ನಾವು ಮಾಡಲು ಹೋಗಬಾರದು. ನಂಬಿಕೆ ದ್ರೋಹ ಎನ್ನುವುದು ಇನ್ನೊಬ್ಬರು ನಮ್ಮ ಮೇಲೆ ಇಟ್ಟಂತಹ ಅತ್ಯಂತ ಆತ್ಮೀಯ ವಿಶ್ವಾಸವಾಗಿರುತ್ತದೆ. ಅಂತಹ ನಂಬಿಕೆಯನ್ನು ನಾವು ಒಮ್ಮೆ ಕಳೆದುಕೊಂಡಾಗ ಇನ್ನೊಮ್ಮೆ ಅವರು ಎಂದಿಗೂ ನಮ್ಮನ್ನು ನಂಬಲು ಹೋಗುವುದಿಲ್ಲ. ಅವರಿಗೆ ಶಿಕ್ಷಿಸುವಂತಹ ಅಧಿಕಾರ ನಿನಗಿಲ್ಲ, ಅದನ್ನು ಆ ಭಗವಂತನೇ ನೋಡಿಕೊಳ್ಳುತ್ತಾನೆ. ಯಾರು ನಮಗೆ ಅತ್ಯಂತ ಕೆಡುಕನ್ನು ಬಯಸಿ ಇರುತ್ತಾರೆಯೋ ಅಂಥವರಿಗೆ ಯಾವ ಕಾರಣಕ್ಕೂ ನೀನು ಕೆಡುಕನ್ನು ಬಯಸಬೇಡ. ಏಕೆಂದರೆ ಒಂದು ದಿನಕ್ಕೆ 3 ನೆರಳು, ಒಂದು ಹಗಲು, ಒಂದು ರಾತ್ರಿ ಹೇಗೋ ಹಾಗೆಯೇ ಜನರಿಗೆ ಅವರವರ ಸಮಯ ಬಂದಾಗ ಅವರು ಮಾಡಿರುವಂತಹ ಕರ್ಮಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ ಆ ಭಗವಂತ. ಅಲ್ಲಿಯವರೆಗೆ ನೀನು ತಾಳ್ಮೆಯಿಂದ ಮೌನವಾಗಿ ಇದ್ದು ಬಿಡಬೇಕು. ಅವರು ಮಾಡಿರುವಂತಹ ಕಾರ್ಯಕ್ಕೆ ಪ್ರತಿಫಲವಾಗಿ ಅವರೇ ಅನುಭವಿಸುತ್ತಾರೆ. ನಿಮ್ಮನ್ನು ಬೇಕಂತಲೇ ಕೆಣಕುವಂತಹ ಕೆಟ್ಟ ವ್ಯಕ್ತಿಗಳಿಗೆ ನಿಮ್ಮ ಉತ್ತರ ಕೋಪವಲ್ಲ, ಶಾಪವಾಗಿರಬೇಕು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಎಂದು ನಾವು ನಂಬಬಾರದು. ಯಾವುದು ಸತ್ಯ ಯಾವುದು ಅಸತ್ಯ ಎನ್ನುವ ಅರಿವು ನಮಗಿರಬೇಕು. ಒಬ್ಬ ವ್ಯಕ್ತಿಯ ಒಳ್ಳೆಯತನದ ಬಗ್ಗೆ ಮಾತನಾಡುತ್ತಿರುವಾಗ ಎಲ್ಲರೂ ಮೌನವಾಗಿ ಇರುತ್ತಾರೆ ಮತ್ತು ಅವನ ಕೆಟ್ಟತನದ ಬಗ್ಗೆ ನಾವು ಮಾತನಾಡುತ್ತಿರುವಾಗ ಮೂಕನು ಸಹ ಮಾತನಾಡಲು ಪ್ರಾರಂಭಿಸುತ್ತಾನೆ. ಇದೇ ಈ ಪ್ರಪಂಚ. ಒಳ್ಳೆಯ ವ್ಯಕ್ತಿಗಳು ಒಮ್ಮೊಮ್ಮೆ ಕೆಟ್ಟ ರೀತಿಯ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ಅಂಥವರಿಗೆ ಕ್ಷಮಿಸಿ. ಏಕೆಂದರೆ ಎಲ್ಲರ ಬೆರಳು ಒಂದೇ ರೀತಿಯಾಗಿ ಇರಲು ಸಾಧ್ಯವಿಲ್ಲ ನೋಡಿ. ಹಾಗೆಯೇ ಎಲ್ಲ ವ್ಯಕ್ತಿಗಳ ಮನೋಧೋರಣೆ, ಎಲ್ಲ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಆದರ್ಶಗಳು ಒಂದೇ ರೀತಿಯಾಗಿ ಇರಲು ಸಾಧ್ಯವಿಲ್ಲ. ಆ ಕ್ಷಣಕ್ಕೆ ಆ ಒಂದು ಘಳಿಗೆಯಲ್ಲಿ ಆತ ಏನೋ ತಪ್ಪುಗಳನ್ನು ಮಾಡಿರಬಹುದು. ಆದರೆ ಆ ತಪ್ಪುಗಳನ್ನು ನಾವು ಒಪ್ಪಿ ಆ ತಪ್ಪುಗಳನ್ನು ಒಮ್ಮೆ ಕ್ಷಮಿಸಿದರೆ ಆತ ಜೀವನ ಪರ್ಯಂತ ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಲು ಸಾಧ್ಯವೇ ಇಲ್ಲ. ಗೆದ್ದವನು ಕತ್ತಿಯ ಬಗ್ಗೆ ಕತೆ ಹೇಳಿದರೂ ಶ್ರೇಷ್ಠವಾಗಿ ಇರುತ್ತದೆ. ಸೋತವನು ಭಗವದ್ಗೀತೆಯ ಬಗ್ಗೆ ಹೇಳಿದರೂ ಕೂಡ ಅದು ಕೆಟ್ಟದ್ದಾಗಿಯೇ ಕಾಣುತ್ತದೆ. ಹಾಗಾಗಿ ನಮ್ಮ ಪ್ರಪಂಚ ಎನ್ನುವುದು ಯಾರು ಪ್ರಸ್ತುತ ದಿನಮಾನಗಳಲ್ಲಿ ಗೆದ್ದಿರುತ್ತಾರೆಯೋ ಅವರು ಕೆಟ್ಟ ಕೆಲಸಗಳನ್ನು ಕೆಟ್ಟ ಆಲೋಚನೆಗಳನ್ನು ಹೊಂದಿದ್ದರೂ ಕೂಡ ಅದನ್ನು ಸ್ವಾಗತಿಸುತ್ತೇವೆ. ಅದೇ ಸೋತಂತಹ ವ್ಯಕ್ತಿಗಳು ಒಳ್ಳೆಯ ವಿಚಾರಗಳನ್ನು ಪ್ರಸ್ತುತ ದಿನಮಾನಗಳಲ್ಲಿ ಹೇಳುತ್ತಿದ್ದರೂ ಕೂಡ ಅದನ್ನು ನಾವು ಸ್ವೀಕರಿಸುವುದಿಲ್ಲ. ನಮ್ಮ ಮುಖದ ಮೇಲೆ ಎಷ್ಟರ ಮಟ್ಟಿಗೆ ನಗು ಎನ್ನುವುದು ಇರಬೇಕು ಎಂದರೆ ನಮ್ಮನ್ನು ಹುಡುಕಿಕೊಂಡು ಬರುವಂತಹ ಕಷ್ಟಗಳು ಸಹ ನಾವು ತಪ್ಪು ವಿಳಾಸಕ್ಕೆ ಬಂದಿದ್ದೇವೆ ಎಂದು ನಮ್ಮನ್ನು ಬಿಟ್ಟು ಹೋಗಬೇಕು. ಜೀವನದಲ್ಲಿ ಏನೇ ಆದರೂ ಕೂಡ ನಾವು ನಗುವನ್ನು ಎಂದಿಗೂ ಕಳೆದುಕೊಳ್ಳಬಾರದು. ಏಕೆಂದರೆ ಆ ಘಳಿಗೆ, ಆ ಪರಿಸ್ಥಿತಿ, ಆ ಕಷ್ಟಗಳು, ಆ ಸಮಸ್ಯೆಗಳು ಎಲ್ಲರಿಗೂ ಬಂದೇ ಬರುತ್ತದೆ. ಆದರೆ ಮುಂದೊಂದು ದಿನ ನಮಗೂ ಕೂಡ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಎನ್ನುವ ಕುತೂಹಲದೊಂದಿಗೆ ಜೀವನವನ್ನು ಕಳೆಯಿರಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಾವ ವ್ಯಕ್ತಿಯು ನಿನಗೆ ಮೋಸವನ್ನು ಮಾಡಿರುತ್ತಾನೆಯೋ ಖಂಡಿತವಾಗಿಯೂ ಅವರು ಜೀವನದ ಉದ್ದಕ್ಕೂ ಖುಷಿಯಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಒಂದಲ್ಲ ಒಂದು ದಿನ ಅವರು ಮಾಡಿರುವಂತಹ ಮೋಸಕ್ಕೆ ನಾನು ತಿರುಗೇಟನ್ನು ಕೊಟ್ಟೇ ಕೊಡುತ್ತೇನೆ. ಆದರೆ ನೀನು ನಿಮಗೆ ಮೋಸ ಮಾಡಿದ ವ್ಯಕ್ತಿಗಳ ಬಗ್ಗೆ ಯೋಚಿಸುತ್ತಾ
ಕುಳಿತುಕೊಂಡು ಕಣ್ಣೀರು ಹಾಕಬೇಕಾಗಿಲ್ಲ. ಮನಸ್ಸಿಗೆ ಮಾತನಾಡದಂತೆ ಇರಲು ಹೇಳಿದರೆ ನಿಮ್ಮ ಆತ್ಮ ಮಾತನಾಡುವುದನ್ನು ಕೇಳಬಹುದು. ಇದು ಕೇವಲ ಧ್ಯಾನದಿಂದ ಮಾತ್ರ ಸಾಧಿಸಲು ಸಾಧ್ಯವಾಗುವುದು. ಮೆದುಳಿಗೆ ಕೆಲಸ ಕೊಟ್ಟಾಗಲೆಲ್ಲ ಸಮಸ್ಯೆಗಳ ಬಗ್ಗೆ ಯೋಚಿಸುವ ಬದಲು ವಿಶ್ರಾಂತಿಯನ್ನು ನೀಡಿ ಧ್ಯಾನದ ಒಂದು ಲಾಭವನ್ನು ಪಡೆದುಕೊಳ್ಳಿ. ನೀವು ಜೀವನದಲ್ಲಿ ಧ್ಯಾನ ಮಾಡುವುದರಿಂದ ಅನೇಕ ರೀತಿಯ ಲಾಭಗಳನ್ನು ಪಡೆಯುತ್ತೀರಾ. ಧ್ಯಾನ ಎನ್ನುವುದು ಪ್ರಸ್ತುತ ದಿನಮಾನಗಳಲ್ಲಿ ಮನಃಶಾಂತಿಯೇ ಇಲ್ಲದಂತೆ ವರ್ತಿಸುವಂತಹ ಜನರಿಗೆ ತುಂಬಾನೇ ಅವಶ್ಯಕವಾಗಿದೆ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.